ಇದೊಂದು ಸಂತೋಷದ ಸಮಾರಂಭ. ಏಕೆಂದರೆ ಎಲ್ಲಿ ಯಾವುದೇ ಸಮಾರಂಭಗಳಿಗೆ ಹೋದರೆ ಯಾರಿಗೂ ನಟನಿಗೆ ಸನ್ಮಾನ, ನಟಿಗೆ ಸನ್ಮಾನ, ಇತರ ಯಾವುದೋ ಒಂದು ಪ್ರಶಸ್ತಿ ಹೀಗೆ ಇರುತ್ತೆ. ಈ ಥರ ಒಂದು ಪುಸ್ತಕ ಬಿಡುಗಡೆ ಅನ್ನೋದು ನಿಜವಾಗ್ಲೂ ಸಂತೋಷದ ಸುದ್ದಿ. ಏಕೆಂದರೆ ಸಂಪತ್ ರಾಜ್ ಅವ್ರನ್ನ ನಾನು ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗೋದ್ರಿಂದ ಅವರು ಫಸ್ಟು ಬಂದು ಸ್ಟೂಡೆಂಟ್ ಆಗಿ ಅಲ್ಲಿ ನಮ್ಮಲ್ಲಿ ಸೇರಿದರು. ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದಲ್ಲಿ ಒಂದು ಕೋರ್ಸ್ ಮಾಡಿದ್ವಿ ನಾವು ಒಂದು 6 ತಿಂಗಳು. ಆವಾಗ ಅಲ್ಲಿಂದ ನಾವು ಅವ್ರನ್ನ ನೋಡ್ಕೊಂಡು ಬಂದಿದ್ವಿ. ಒಂಥರ ಡ್ಯಾಶಿಂಗ್ ಕ್ಯಾರೆಕ್ಟರ್ ಅವ್ರು, ಯಾವುದಕ್ಕೂ ಮುಂದೆ ನುಗ್ಗೋದು, ಯಾವುದೇ ಕೆಲಸ ಇರಲಿ ಒಂದು ಛಲ ಇರೋ ಮನುಷ್ಯ. ನಿಜವಾಗ್ಲೂ ಈ ಒಂದು ಸಂದರ್ಭದಲ್ಲಿ ಪುಸ್ತಕನ ತಂದಿದ್ದಾರೆ. ಒಂದು ಚಿಕ್ಕ ಕೃತಿ ಆದರೂ ಅದರಲ್ಲಿ ಬೇಕಾದಷ್ಟು ವಿಷಯಗಳಿದೆ. ಪುಸ್ತಕಗಳು ಅನ್ನೋದು ಭಾಳ ಮುಖ್ಯ. ತಾನೇ ನಾನು ಗಿರೀಶ್ ಅವ್ರನ್ನ ಭಾಳ ನಮ್ರತೆಯಿಂದ ವಿನಂತಿ ಮಾಡಿಕೊಂಡು ಅವ್ರಿಗೆ ಒಂದಿಷ್ಟು ಕನ್ನಡಕ್ಕೆ ಪುಸ್ತಕಗಳು ಆಗಬೇಕು. ಎಲ್ಲ ಬರೀ ಇಂಗ್ಲೀಷ್ ಭಾಷೆಯಲ್ಲಿದೆ. ಯಾಕೆಂದರೆ ಮುಂದೆ ಬರೋ ಯುವಕರಿಗೆ ಆಮೇಲೆ ಸಿನಿಮಾನ ಸುಮ್ಮನೆ ಬರೀ ಒಂದು ಬಣ್ಣ ನೋಡೋದಲ್ಲ, ಅದನ್ನ ಒಳಗಡೆ ವಿಶ್ಲೇಷಣೆ ಮಾಡಿ ಆಗುವಂಥ ಪುಸ್ತಕಗಳೆಲ್ಲ ಆಗಬೇಕು. ಅದು ಮುಂದಿನ ಪೀಳಿಗೆಗೆ ಅವರು ಯಾರೋ ಸ್ಟೂಡೆಂಟ್ ಆಗಿ ಬರ್ಬೋದು, ಇಲ್ಲ ಒಂದು ಸಿನಿಮಾನ ಓದಿ ಹವ್ಯಾಸವಾಗಿ ಇಟ್ಕೊಂಡಿರ್ಬೋದು, ಇಲ್ಲ ಅದ್ರ ಬಗ್ಗೆ ಒಂದು ಅಧ್ಯಯನ ಮಾಡಬೇಕು ಅಂತ ಬಂದಾಗ ಬೇಕಾದಷ್ಟು ಪುಸ್ತಕಗಳು ಬೇಕಾಗುತ್ತೆ. ನಮ್ಮಲ್ಲಿ ಇನ್ನೂ ಅಂಥ ಪುಸ್ತಕಗಳು ಬಂದಿಲ್ಲ. ನಾನು ಈ ಸ್ವಪ್ನ ಬುಕ್ ಸ್ಟಾಲ್ಗೆ ಹೋಗಿರ್ತೀನಿ. ಅಲ್ಲಿ ಹೋದಾಗ ಬರೀ ನಟರ ಹಾಡಿನ ಪುಸ್ತಕ, ನಟರದ ಚರಿತ್ರೆ ಪುಸ್ತಕ, ನಟರ ಸಿನಿಮಾ ಬಗ್ಗೆ ಅಷ್ಟೇ ಇರುತ್ತೆ. ಹಾಡಿನ ಪುಸ್ತಕ ಪ್ರಿಂಟ್ ಮಾಡ್ಬಿಡ್ತಾರೆ. ಅದು ನಿಜವಾದ. ಅದಕ್ಕಿಂತ ನಾನೊಂದು ಚಿಕ್ಕ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಲಾಸ್ ಏಂಜಲೀಸ್ಗೆ ಹೋಗಿದ್ದೆ. ಸರಿ, ಈ ಸ್ಕ್ರೀನ್ ಪ್ಲೇ ಅನ್ನೋದೇ ಒಂದು ದೊಡ್ಡ ಇದು. ಈ ಚಿತ್ರರಂಗದಲ್ಲಿ ಸಿನಿಮಾ ಮಾಡುವಾಗ ದುಡ್ಡು ತರ್ಬೋದು, ಕತೆ ತರ್ಬೋದು, ಎಲ್ಲ ಮಾಡ್ಬೋದು. ಈ ಸ್ಕ್ರೀನ್ ಪ್ಲೇ ತರೋದಿದೆಯಲ್ಲ ಭಾಳ ಕಷ್ಟದ ಕೆಲಸ. ಯಾಕಂದರೆ ಸ್ಕ್ರೀನ್ ಪ್ಲೇನೇ ಸಿನಿಮಾ. ಯಾಕೆಂದರೆ ಅದು ಗೊತ್ತಿದ್ರೇ ಆ ಸಿನಿಮಾ ಓಟ, ಆ ಸಿನಿಮಾ ಟರ್ನ್, ಟ್ವಿಸ್ಟ್ ಎಲ್ಲ. ಸರಿ, ನನ್ನ ಸ್ನೇಹಿತರಿಗೆ ಒಬ್ರಿಗೆ ಹೇಳಿದೆ, ಒಂದು ಸ್ಕ್ರೀನ್ ಪ್ಲೇ ಒಳ್ಳೆ ಪುಸ್ತಕ ಬೇಕು, ಯಾರೋ ಬರ್ಕೊಟ್ಟಿದ್ದಾರೆ ಅಂತ. ಸರಿ, ಅವರು ನಮ್ಮ ಬುಕ್ ಸ್ಟೋರ್ ಇದೆ, ಬನ್ನಿ ಹೋಗೋಣ ಅಂತ ಕರ್ಕೊಂಡು. ನಾನೇನೋ ಬುಕ್ ಸ್ಟೋರ್ ಅಂದರೆ ನಮ್ಮ ಸ್ವಪ್ನ ಬುಕ್ ಸ್ಟಾಲ್ ಹಾಗೆ ಇರುತ್ತೆ ಅಂತ ಹೋದರೆ ಲಾಸ್ ಏಂಜಲೀಸ್ನಲ್ಲಿ 15 ಫ್ಲೋರಿಂದು ಬುಕ್ ಶಾಪ್ ಇತ್ತು. ಅಲ್ಲಿ ಹೋಗಿ ನೋಡಿದ್ರೆ ಯುರೋಪಿಯನ್ ಫಿಲಮ್ಸು, ಜಾಪನೀಸ್ ಫಿಲಮ್ಸು, ಅಮೇರಿಕನ್ ಫಿಲಮ್ಸು, ರಷ್ಯನ್ ಫಿಲಮ್ಸು, ರಷ್ಯನ್ ಬುಕ್ಸು, ಈ ಥರ. ಆಮೇಲೆ ಕಾಮಿಡಿ ರೈಟಿಂಗ್ ಹೇಗೆ ಬರೀಬೇಕು, ಎಮೋಷ್ನಲ್ ಹೇಗೆ ಬರೀಬೇಕು, ಲವ್ ಸ್ಟೋರಿ ಯಾವ ಥರ ಬರೀಬೇಕು, ಹಿಸ್ಟಾರಿಕಲ್ ಹೆಂಗೆ ಬರೀಬೇಕು, ಕಾಮಿಡಿನಲ್ಲಿ ಎಷ್ಟೊಂದು ಥರ ಕಾಮಿಡಿ ಇದೆ. ಕಾಮಿಡಿ ಆಫ್ ಮ್ಯಾನರ್ಸು, ಕಾಮಿಡಿ ಆಫ್ ಡೈಲಾಗ್ಸು. ನನಗೆ ಹುಚ್ಚೆ ಹಿಡಿದಾಯಿತು. ಸುಮ್ಮನೆ ಆಮೇಲೆ ಒಂದು 6 ಪುಸ್ತಕ 7 ಪುಸ್ತಕ ಕೊಂಡ್ಕೊಳ್ಳೋಣ ಅಂತ ಹೋದಾಗ 1 ಲಕ್ಷ ರೂಪಾಯಿ ಚಿಲ್ಲರೆ ಬಿಲ್ ಆಗ್ಬಿಟ್ಟಿತ್ತು. ಏಕೆಂದರೆ ಅಲ್ಲಿ ಡಾಲರ್ಸ್ ಲೆಕ್ಕದಲ್ಲಿ. ಕೊನೆಗೆ ನನಗೆ ಹೇಳಿದ್ದು ಒಂದು ಪುಸ್ತಕ ಸಿಕ್ತು ಅಂತ ಅವ್ರ ಮುಂದೆ. ಅವಾಗಿಂದ ನನ್ನ ಮನಸ್ಸಿನಲ್ಲಿ ನಮ್ಮಲ್ಲಿ ಈ ಥರ ಒಂದು ಪುಸ್ತಕದ ಭಂಡಾರ ಬೆಳಿಬೇಕು. ಈಗ ಗಿರೀಶ್ ಅವ್ರು ಹೇಳಿದಂಗೆ ಸಿನಿಮಾ ಬೇರೆ ದೃಷ್ಟಿಯಲ್ಲಿ ನೋಡಬೇಕು. ಬರೀ ಸುಮ್ಮನೆ ಅದರ ವಿವಾದಗಳಾಗಲಿ, ಆಮೇಲಿಂದ ಗಾಸಿಪ್ಗಳಿಗೆ ಬೇಕಾದಷ್ಟು ಪೇಜ್ ಬರೀತಾರೆ. ನಾನು ಎಷ್ಟೋ ಸರಿ ಮೊನ್ನೆ ಒಬ್ಬರು ಪತ್ರಿಕೆಯವ್ರಿಗೆ ಹೇಳ್ತಿದ್ದೆ, ಅದು ಯಾಕೆ ಅಷ್ಟು ಗಾಸಿಪ್ ಬರೀತಾರೆ? ಅದ್ರ ಬದಲು ಒಂದು ಒಳ್ಳೆ ಡೈರೆಕ್ಟರ್ ಬಗ್ಗೆನೋ, ಒಂದು ಒಳ್ಳೆ ಕತೆ ಬಗ್ಗೆನೋ, ಒಂದು ಸಿನಿಮಾ ಯಾವ ಥರ ಅದನ್ನು ಅಟೆಂಪ್ಟ್ ಮಾಡಿದ್ದಾರೆ, ಅದ್ರ ಸ್ಕ್ರೀನ್ ಪ್ಲೇ ಹೆಂಗೆ ಮಾಡಿದ್ದಾರೆ, ಅದನ್ನು ಬರಿಬೋದಲ್ಲ ಅಂತ. ಹಾಗೆ ಇಲ್ಲಿ ನಾವು ಕೂಡ ಅಕಾಡೆಮಿಯಿಂದ ಈ ಒಂದು ನಿಟ್ಟಿನಲ್ಲಿ ಬೇಕಾದಷ್ಟು ಪುಸ್ತಕಗಳನ್ನ ಎಷ್ಟು ಟೈಮಲ್ಲಿ ಎಷ್ಟಾಗುತ್ತೆ ಅಂತೇಳಿ ಗಿರೀಶ್ ಕಾಸರವಳ್ಳಿಯವರು ಅವ್ರಿಗೇನೆ ವಹಿಸ್ಬಿಟ್ಟಿದ್ದೀನಿ. ಈ ಪುಸ್ತಕಗಳನ್ನೆಲ್ಲ ನೀವೇ ಕನ್ನಡಕ್ಕೆ ಬರೆದು ನೀವು ಒಂದು ಟೀಮ್ ಮಾಡಿಕೊಂಡು, ಶೇಷಾದ್ರಿಯವರು, ಇನ್ನೂ ನೀವು ಯಾರಾದರೂ ಬೇಕಾದ್ರೆ ಬಂದು ಜೊತೆಯಲ್ಲಿ ಸೇರಿಕೊಂಡು ಯಾವ ಪುಸ್ತಕಗಳಿದೆ, ಯಾವ್ಯಾವ ಥರ ಎಡಿಟಿಂಗ್ ಮೇಲೆ ಆಗ್ಬೋದು, ಫೋಟೋಗ್ರಫಿ ಮೇಲೆ ಆಗ್ಬೋದು, ಸೌಂಡ್ ಮೇಲೆ ಆಗ್ಬೋದು, ಆರ್ಟ್ ಡೈರೆಕ್ಷನ್ ಮೇಲೆ ಆಗ್ಬೋದು, ಪ್ರೊಡಕ್ಷನ್ ಡಿಸೈನಿಂಗ್ ಆಗ್ಬೋದು. ಯಾಕೆಂದರೆ ಆ ಕ್ಷೇತ್ರದಲ್ಲೆಲ್ಲ ಪುಸ್ತಕಗಳು ನಮಗಿನ್ನೂ ಗೊತ್ತೇ ಇಲ್ಲ. ಈಗ ಎಷ್ಟೋ ಜನಕ್ಕೆ ಪ್ರೊಡಕ್ಷನ್ ಡಿಸೈನಿಂಗ್ ಅಂದ್ರೇ ಗೊತ್ತಿಲ್ಲ ನಮ್ಮಲ್ಲಿ. ಆದ್ದರಿಂದ ಈ ಥರದ್ದೆಲ್ಲ ಪುಸ್ತಕಗಳು ಬರಬೇಕು. ನಾವು ಅಕಾಡೆಮಿಯಿಂದನೂ ಅದನ್ನು ಭಾಳ ಪ್ರಯತ್ನಪಟ್ಟು ಒಂದು ಒಳ್ಳೆಯ ಲೈಬ್ರರಿ ಮಾಡಿ, ಅದರ ಜೊತೆಗೆ ಕನ್ನಡದ ಶ್ರೇಷ್ಠ ಸಿನಿಮಾಗಳ ಸ್ಕ್ರಿಪ್ಟ್ಗಳನ್ನೂ ಗಿರೀಶ್ ಅವರ ನೇತೃತ್ವದಲ್ಲಿ ಅದನ್ನು ಮಾಡ್ತಾಯಿದ್ದೀವಿ. ಎಲ್ಲ ಪಿಕ್ಚರ್ದು ಸ್ಕ್ರೀನ್ ಪ್ಲೇಗಳನ್ನ ಒಂದು ಪುಸ್ತಕ ಮಾಡಿ ಅದನ್ನು ಶೇಖರಣೆ ಮಾಡಬೇಕು ಅಂತ ಅಕಾಡೆಮಿ ಉದ್ದೇಶ ಇದೆ.